ಎಲ್ರಿಗೂ ನಮಸ್ಕಾರ. ಎಲ್ಲರೂ ಬನ್ನೇರುಘಟ್ಟ ಪೊಲೀಸ್ ಠಾಣೆ ಎದುರುಗಡೆ ಸೇರಿದ್ದೇವೆ ಈಗ. ಕಾರಣ ಏನು ಅಂದ್ರೆ, ಪುನೀತ್ ಕೆರೆಹಳ್ಳಿಯವರ ಅಕ್ರಮ ಬಂಧನ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ, ಬನ್ನೇರುಘಟ್ಟ ಪೊಲೀಸರಿಂದ ಅಕ್ರಮವಾಗಿ ಬಂಧನ, ಯಾವುದೇ ನೋಟಿಸ್ ಕೊಡದೇನೆ. ಕಾರಣ ಬಂದು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಪತ್ತೆ ಹಚ್ಚಿ ಅವರನ್ನ ವಾಪಸ್ ಕಳಿಸುವಂತಹ ಕೆಲಸವನ್ನ ನಿರಂತರವಾಗಿ ಪುನೀತ್ ಕೆರೆಹಳ್ಳಿಯವರು ಹಾಗೂ ತಂಡ ಮಾಡ್ತಾ ಇರೋ ಕಾರಣಕ್ಕೆ ನಿನ್ನೆ ರಾತ್ರಿ ರಾಷ್ಟ್ರ ಪಡೆ ಆಫೀಸ್ ಕಚೇರಿಗೆ ಬಸವನಗುಡಿಗೆ ಬಂದು ಯಾವುದೇ ರೀತಿಯ ನೋಟಿಸ್ ಕೊಡದೇನೆ ಸಿವಿಲ್ ಡ್ರೆಸ್ನಲ್ಲಿ ಬಂದು ಸರ್ಕಾರಿ ವಾಹನದ ಬಳಕೆ ಆಗದೇನೆ ಪ್ರೈವೇಟ್ ಗಾಡಿಯಲ್ಲಿ ಬಂದು ಪೊಲೀಸರು ಅಕ್ರಮವಾಗಿ ಬಂಧನವನ್ನು ಮಾಡಿದ್ದಾರೆ. ಇದು ಯಾವ ರೀತಿಯ ಪ್ರಜಾಪ್ರಭುತ್ವ? ಕರ್ನಾಟಕದಲ್ಲಿ ಹಾಗಾದ್ರೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಅಕ್ರಮ ವಲಸಿಗರನ್ನ ಅವರ ಮಾಹಿತಿಯನ್ನ ಬಯಲಿಗೆಳಿದ ಕಾರಣಕ್ಕೆ ಪುನೀತ್ ಕೆರೆಹಳ್ಳಿ ಅವರ ಬಂಧನ ಆಗತ್ತೆ. ಯಾರು ಕಂಪ್ಲೇಂಟ್ ಆಗಿದೆಯಾ, FIR ಆಗಿದೆಯಾ, ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿಯನ್ನ ಈ ಕ್ಷಣಕ್ಕೂ ಕೊಟ್ಟಿಲ್ಲ ಪೊಲೀಸರು. ಕಳೆದ ರಾತ್ರಿ 10:30ಯಿಂದ ಇಲ್ಲಿಯವರೆಗೂ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಿದ್ದಾರೆ. ಯಾವುದೇ ರೀತಿಯ ಕಾನೂನನ್ನು ಪಾಲನೆ ಮಾಡ್ತಾ ಇಲ್ಲ. ನ್ಯಾಯಾಂಗಕ್ಕೆ ಯಾವುದೇ ರೀತಿಯ ಮರ್ಯಾದೆಯನ್ನು ಕೊಡದೆ ಪೊಲೀಸರು ಕರ್ನಾಟಕದಲ್ಲಿ ಈ ತರ ನಡ್ಕೊಳ್ತಿದ್ದಾರೆ. ಹಾಗಾದ್ರೆ ಕರ್ನಾಟಕದ ಜನರ ಪರಿಸ್ಥಿತಿ ಏನಾಗ್ಬೋದು ಮುಂದೆ? ನೋಡಿ, ಅಕ್ರಮವಾಗಿ ವಲಸೆ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಗಳನ್ನ ಮಾಡಿ ಇಲ್ಲಿ ಬದುಕ್ತಾ ಇರೋರನ್ನ ಬಂಧನ ಮಾಡ್ದೇನೆ ಪುನೀತ್ ಕೆರೆಹಳ್ಳಿ ಅವರು ಅದನ್ನ ಬಯಲಿಗೆಳೆದ ಕಾರಣಕ್ಕೆ ಅವರನ್ನೇ ಬಂಧಿಸಿ ಇವತ್ತು ಸ್ಟೇಷನ್ ನಲ್ಲಿ ಇಟ್ಟಿದ್ದಾರೆ ಅಂದ್ರೆ ಯಾವ ಒಂದು ಸರ್ಕಾರದ ವ್ಯವಸ್ಥೆ ಅಡಿಯಲ್ಲಿ ನಾವು ಬದುಕ್ತಿದ್ದೀವಿ ಅನ್ನೋದು ಆಶ್ಚರ್ಯ ಆಗತ್ತೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ.